ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಇಂಡಿಯಾ ಆಲ್ರೆಡಿ ಸೆಕೆಂಡ್ ಗ್ರೂಪ್ ಸ್ಟೇಜ್ಗೆ ಕ್ವಾಲಿಫೈ ಆಗಿದ್ದಾರೆ, ಅದು ಕ್ವೈಟ್ ಈಸಿಲಿ. ಆದರೆ ಈ ಗ್ರೂಪ್ ಸ್ಟೇಜಲ್ಲಿರೋ ಮಿಕ್ಕಿರೋ ಟೀಮ್ಸ್ ಯಾವುದು? ಈ ಗ್ರೂಪ್ ಸ್ಟೇಜ್ನ ಯಾಕೆ ದ ಗ್ರೂಪ್ ಆಫ್ ಡೆತ್, ಇಂಡಿಯಾ ಇರೋ ಗ್ರೂಪ್ನ ಗ್ರೂಪ್ ಆಫ್ ಡೆತ್ ಅಂತ ಯಾಕೆ ಹೇಳ್ತಾ ಇದ್ದಾರೆ, ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಈ ಗ್ರೂಪಲ್ಲಿ ಇಂಡಿಯಾ ಜೊತೆ ಇರೋದು ಯಾರ್ಯಾರು ಗೊತ್ತಾ? ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್, ಜಿಂಬಾಬ್ವೆ. ನೀನು ಜಿಂಬಾಬ್ವೆ ನೋಡಿದಾಗ ಅನ್ಕೋತೀರಾ, ಜಿಂಬಾಬ್ವೆ ತಾನೇ ಈಸಿ ಮ್ಯಾಚ್ ಅಂತ. ಆಬ್ಸಲ್ಯೂಟ್ಲಿ ನಾಟ್. ಜಿಂಬಾಬ್ವೆ ಅವ್ರ 4 ಮ್ಯಾಚಲ್ಲಿ 3 ವಿನ್ ಆಗಿದ್ದಾರೆ, 1 ರೈನಲ್ಲಿ ವಾಶ್ಔಟ್ ಆಯಿತು, 2 ದೊಡ್ಡ ಟೀಮ್ನ ಹೊಡೆದಾಕಿದ್ದಾರೆ, ದೊಡ್ಡ ಆನೆನೇ ಹೊಡೆದಾಕಿದ್ದಾರೆ. ಶ್ರೀಲಂಕಾನ ಅವ್ರ ಹೋಮಲ್ಲಿ ಹೊಡೆದಿದ್ದಾರೆ, ಅದ್ರ ಜೊತೆ ಆಸ್ಟ್ರೇಲಿಯಾನ ಕೂಡ ಸೋಲಿಸಿ ದೇವ್ ನಾಕ್ ದೆಮ್ ಔಟ್ ಆಫ್ ದ T20 ವರ್ಲ್ಡ್ ಕಪ್, which is not a small feat at all. So, adu Zimbabwe. So, when India play against Zimbabwe at the Chepauk, it will not be a walk in the park like what many would think. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸಿಕಂದರ್ ರಾಜಾ, he's been amazing. ನಮ್ಮ RCBಯ ಲಕ್ಕಿ ಚಾಮ್, ಬ್ಲೆಸ್ಸಿಂಗ್ ಮುಜರಾಬಾನಿ has been bowling so well, man. ಸೊ ದಿಸ್ ಇಸ್ ಜಿಂಬಾಬ್ವೆ. ಅದು ಬಿಟ್ಟರೆ ನಮ್ಮ ಸೌತ್ ಆಫ್ರಿಕಾ ಎಂತೆಂಥ ಘಟಾನುಘಟಿ ಪ್ಲೇಯರ್ಸ್ ಇದ್ದಾರೆ ಗೊತ್ತಾ ಅವ್ರ ಟೀಮಲ್ಲಿ. ಟ್ರಿಸ್ಟನ್ ಸ್ಟಬ್ಸು, ಕಿಂಟನ್ ಡಿಕಾಕ್, ಏಡನ್ ಮಾರ್ಕ್ರಮ್, ಕೇಶವ್ ಮಹಾರಾಜ್, ಲುಂಗಿ ಇಂಗಿಡಿ, ಕಗಿಸೋ ರಬಾಡ, ಡೆವಾಲ್ಡ್ ಬ್ರೆವೆಸ್, ನಮ್ಮ ಬೇಬಿ AB ಡಿವಿಲಿಯರ್ಸ್, ಈ ಥರ ತುಂಬ ಅಮೇಝಿಂಗ್ ಟೀಮ್ ಇದೆ ಅವ್ರದ್ದು. ಡೇವಿಡ್ ಮಿಲ್ಲರ್ ಅವರೂ ಅಷ್ಟೇ, 4 ಮ್ಯಾಚ್ ಗೆದ್ದಿದ್ದಾರೆ, 1 ಮ್ಯಾಚ್ ಕೂಡ ಸೋತಿಲ್ಲ ಅವರು. ನೆಕ್ಸ್ಟು ವೆಸ್ಟ್ ಇಂಡೀಸ್ 4 ಗೆದ್ದಿದ್ದಾರೆ. ವೆಸ್ಟ್ ಇಂಡೀಸ್ ಹ್ಯಾವ್ ಬಿನ್ ವೆರಿ ಅಂಡರ್ ದ ರೇಡಾರ್ ಟೀಮ್. ಯಾರು ಅವ್ರ ಮ್ಯಾಚಸ್ ಪ್ರಾಬಬ್ಲಿ ನೋಡಿರಲ್ಲ, ಯಾಕಂದರೆ ಮೋಸ್ಟ್ ಆಫ್ ದ ಮ್ಯಾಚಸ್ ಮಧ್ಯಾಹ್ನ ಅಥವಾ ಮಾರ್ನಿಂಗ್ ಇತ್ತು ಅವ್ರದ್ದು. ಆ್ಯಂಡ್ ದೇ ಹ್ಯಾವ್ ವನ್ ಆಲ್ ದೇರ್ ಮ್ಯಾಚಸ್ ಆ್ಯಂಡ್ ದೇ ಡು ನಾಟ್ ಹ್ಯಾವ್ ದೇರ್ ಯೂಶುವಲ್ ಕಲ್ಪ್ರಿಟ್ಸ್ ಆಫ್ ದೊಡ್ಡ ನೇಮ್ಸು. ಡ್ಯಾರನ್ ಸ್ಯಾಮಿ ಆಗಿರ್ಬೋದು, ಸುನಿಲ್ ನರೈನ್ ಆಗಿರ್ಬೋದು, ನಮ್ಮ ಇವರು ಪೊಲಾರ್ಡ್ ಆಗಿರ್ಬೋದು, ನಿಕ್ಲಸ್ ಪೂರನ್ ಆಗಿರ್ಬೋದು, ಈ ಥರ ಎಲ್ಲ. ದೇ ಹ್ಯಾವ್ ಪ್ಲೇಯರ್ಸ್ ಲೈಕ್ ರಾಸ್ಟನ್ ಚೇಸ್, ಶೇ ಹೋಪ್, ಅಕಿಲ್ ಹುಸೇನ್, who may not be the big names as far as IPL is concerned, but they are playing as a tight-knit team under the, under the coaching of Darren Sammy. He has brought that unity tandukottidare. So West Indies are also looking very, very strong. So if India are to make it to the finals, they have to beat all these strong teams. And if India wins, ನನ್ನ ಪ್ರಕಾರ ದಿಸ್ ವಿಲ್ ಬಿ ಒನ್ ಆಫ್ ದ ಹಾರ್ಡೆಸ್ಟ್ ರನ್ಸ್ ಇಂಡಿಯಾ ಹ್ಯಾಸ್ ಹ್ಯಾಡ್ ಟು ವಿನ್ ಅ ವರ್ಲ್ಡ್ ಕಪ್. ಸೊ ನಿಮ್ಗೇನು ಅನಿಸುತ್ತೆ? ವಾಟ್ ಆರ್ ದ ಅದರ್ ಟೀಮ್ಸ್ ಯು ಹ್ಯಾವ್ ಟು ಲುಕ್ ಔಟ್ ಫಾರ್? ನಮ್ಮ ಗ್ರೂಪಲ್ಲಿ ನಮ್ಮ ಜೊತೆ ಐ ಬಿಲೀವ್ ವಿ ವಿಲ್ ಕ್ವಾಲಿಫೈ, ಬಟ್ ನಮ್ಮ ಜೊತೆ ವಿಚ್ ಅದರ್ ಟೀಮ್ ಡು ಯು ಥಿಂಕ್ ವಿಲ್ ಕ್ವಾಲಿಫೈ? ಲೆಟ್ ಮೀ ನೋ ಇನ್ ದ ಕಮೆಂಟ್ಸ್. ಜೈ ಹಿಂದ್. ಕಮ್ ಆನ್ ಇಂಡಿಯಾ.